ಪಾಕ್ ಪ್ರಜೆಗಳು ಇಲ್ಲಿ ನೆಲೆಸಿದ್ದಾರೋ ಅವರೆಲ್ಲರೂ ಕೂಡ ಭಾರತ ಬಿಟ್ಟು ತೊಲಗಬೇಕಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಸೇನೆ ಹೈ ಅಲರ್ಟ್ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಮನೆಗಳನ್ನ ಉಡೀಸ್ ಮಾಡಲಾಗ್ತಾ ಇದೆ. ಇಂದು 3 ಉಗ್ರರ ಮನೆಗಳನ್ನ ಧ್ವಂಸ ಕೂಡ ಮಾಡಲಾಗಿದೆ. ನಿನ್ನೆ 2, ಇವತ್ತು 3. ಕಾಶ್ಮೀರದ ಮತ್ತಲ್ ಹಾಮಾದಲ್ಲಿ ಉಗ್ರನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಮುರಾನ್ ಚೋಟಿಪೋರಾದಲ್ಲಿ ಇನ್ನಿಬ್ಬರು ಉಗ್ರರ ಮನೆಗಳನ್ನ ಉಡೀಸ್ ಮಾಡಲಾಗಿದೆ. ನಿನ್ನೆಯಷ್ಟೇ 2 ಉಗ್ರರ ಮನೆಯನ್ನ ಉರುಳಿಸಿದಂತಹ ಸೇನೆ ಪಹಲ್ಗಾಮ್ ದಾಳಿ ಬಳಿಕ ಇದೀಗ ಸೇನೆ ಹೈ ಅಲರ್ಟ್ ಆಗಿರುವಂತದ್ದು. ಎಲ್ಲೆಲ್ಲಿ ಉಗ್ರರು ಅಡಗಿ ಕೂತಿದ್ದಾರೋ ಅವರ ಮನೆಗಳನ್ನ ಉಡೀಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಸೇನೆ. ಇವತ್ತು 3 ಉಗ್ರರ ಮನೆಗಳನ್ನ ಹೊಡೆದು ಉರುಳಿಸಿದೆ. ಇವತ್ತು ಕೊನೆ ದಿನ. ಯಾರೆಲ್ಲ ಭಾರತದಲ್ಲಿ ಸೇಫ್ ಝೋನ್, ಭಾರತ ಸೇಫ್ ಆಗಿದೆ ಅಂತ ಹೇಳಿ ಜೀವನ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ. ಹೋಗಬೇಕು. ಕೊನೆ ದಿನ ಕೂಡ ಹೌದು ಇವತ್ತು. ಹೋಗಿಲ್ಲ ಅಂತಂದ್ರೆ ಆಯಾ ರಾಜ್ಯಗಳು ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾವೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಗೃಹ ಸಚಿವರು ಈಗಾಗಲೇ ಸೂಚನೆಯನ್ನ ಕೂಡ ಹೊರಡಿಸಿದ್ದಾರೆ. ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಸೊ ಈಗಾಗಲೇ ಉಗ್ರರ ಮನೆಗಳನ್ನ ಸೇನೆ ಹೊಡೆದು ಉರುಳಿಸ್ತಾ ಇದೆ. ಅಡಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ಅಡಕೊಂಡು ತಮ್ಮ ಮನೆಯಲ್ಲಿ ಬೆಚ್ಚಿಗಿದ್ಕೊಂಡು ಯಾವ ರೀತಿಯಾಗಿ ಭಾರತೀಯರನ್ನ ಟಾರ್ಗೆಟ್ ಮಾಡಬೇಕು, ಯಾವ ರೀತಿಯಾಗಿ ರಕ್ತಪಾತವನ್ನ ಹರಿಸಬೇಕು ಅಂತ ಹೇಳಿ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ರು. ಅವರ ಮನೆಗಳನ್ನೇ ಉಡೀಸ್ ಮಾಡ್ತಾ ಇದೆ ಸೇನೆ. ಮತ್ತೆ ಗಲ್ಲಿಗಳಲ್ಲೂ ಕೂಡ ಸೇನೆ ಅಲರ್ಟ್ ಆಗಿದೆ. ಗಲ್ಲಿಗಳಲ್ಲೂ ಕೂಡ ಹುಡುಕ್ತಾ ಇದೆ ಯಾರೆಲ್ಲ ಉಗ್ರರು ನಮ್ಮ ಭಾರತೀಯರನ್ನ ಕೊಲೆ ಮಾಡಿದ್ರು, ಪ್ರವಾಸಿಗರನ್ನ ಕೊಲೆ ಮಾಡಿದ್ರು, 28 ಪ್ರವಾಸಿಗರನ್ನ, ಅವರನ್ನ ಹುಡುಕುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ ಸೇನೆ.